ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆನೇ ಎದ್ದು ನಾನು ಸಂಡಿಗೆಗೆ ನೆನಾಕಿದ್ದೆ ಅಕ್ಕಿ. ನೀವು ಅಕ್ಕಿನ ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ನೆನಾಕ್ಬಿಟ್ಟಿದ್ದೆ 3 ದಿನ. ಅಂದರೆ ಇವತ್ತು ನಾನು ಅಕ್ಕಿನ ತೊಳೆದು ನೆನಾಕಿದ್ದೀನಿ ಅಂದರೆ ಬೆಳಗ್ಗೆ ಮತ್ತು ನೈಟು ನೀರು ಚೇಂಜ್ ಮಾಡಬೇಕು. ದಿನಕ್ಕೆ 2 ಟೈಮ್ ನೀರು ಚೇಂಜ್ ಮಾಡಬೇಕು. ಆಮೇಲೆ ರುಬ್ಬೋವಾಗ 3ನೇ ದಿನ ನೈಟು ರುಬ್ಬೋವಾಗ ಇದರಲ್ಲಿ 1 ಗ್ಲಾಸ್ ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ನಾನು ಇದರಲ್ಲಿ 1 ಗ್ಲಾಸ್ ನೀರನ್ನು ರುಬ್ಲಿಕ್ಕೆ ಹಾಕಿದ್ದೀನಿ. ನೋಡಿ, ನೈಟ್ ಪೂರ್ತಿ ಇದನ್ನು ಬಿಟ್ಟಿದ್ದೆ ನೆನೆಯೋಕ್ಕೆ. ಇದು ಸ್ವಲ್ಪ ಹುಳಿ ಬರಬೇಕು, ಅದಕ್ಕೇ ನೈಟೇ ಇದು ಮಾಡಿ ಬಿಟ್ಟಿದ್ದೀನಿ. ಈಗ ನಾನು ಬೆಳಗ್ಗೆ ಬೇಗ ಎದ್ದು ಅದು ಮುದ್ದೆ ಮಾಡಿಟ್ಬಿಡ್ತೀನಿ. ಅದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಸಂಡಿಗೆ ಹಾಕಬೇಕು. ಅದ್ರ ಜೊತೆ ನಾನು ಸ್ವಲ್ಪ ಸಬ್ಬಕ್ಕಿನೂ ನೆನಾಕಿದ್ದೀನಿ. ಸಬ್ಬಕ್ಕಿನ ನೆನಾಕ್ಬಿಟ್ಟು ಈಗ ಬೇಯಲಿಕ್ಕೆ ಇಡ್ತೀನಲ್ಲ, ಆವಾಗ ಇದನ್ನು ಹಾಕ್ತೀನಿ. ಇದನ್ನು ಹಾಕಿ ಆಮೇಲೆ ಇದನ್ನು ಹಾಕ್ತೀನಿ. ಮಸಾಲೆ ಏನೇನು ಹಾಕ್ತೀನಿ ಅಂತ ನಾನು ಹಾಕೋವಾಗ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ರುಬ್ಲಿಕ್ಕೆ ಒಂದು ಗ್ಲಾಸಿಗೆ 4 ಮೆಣಸಿನ್ಕಾಯಿಗೆ 2 ಗ್ಲಾಸಿಗೆ 8 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಆಮೇಲೆ 1.5 ಸ್ಪೂನ್ ಜೀರಿಗೆ, ಸ್ವಲ್ಪ ಉಪ್ಪು. ನೋಡಿ, ಉಪ್ಪು ಮಾತ್ರ ಸ್ವಲ್ಪನೇ ಹಾಕಬೇಕು. ಅದು ಒಣಗಿ ನಾವು ಕರಿತೀವಲ್ಲ, ಆವಾಗ ಎಣ್ಣೆಲಿ ಬಿಟ್ಟಾಗ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ನಾನು ಇಷ್ಟೇ ಹಾಕಿರೋದು. ಉಪ್ಪು, ಆಮೇಲೆ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಇಷ್ಟು ಹಾಕಬೇಕು. 1 ಗ್ಲಾಸಿಗೆ 4 ಮೆಣಸಿನ್ಕಾಯಿ ಹಾಕಿದ್ದೀನಿ. ಸಣ್ಣದು ಖಾರದ ಮೆಣಸಿನ್ಕಾಯಿದು, ಹಂಗಾಗಿ 4 ಹಾಕಿದ್ದೀನಿ. ಒಂದು ಸ್ವಲ್ಪ ಖಾರ ಮುಂದಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ 1-2 ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ 1 ಗ್ಲಾಸ್ಗೆ 3 ಮೆಣಸಿನ್ಕಾಯಿ ಹಾಕೊಳ್ರಿ. ನೀವು 1 ಗ್ಲಾಸು ರುಬ್ಬಿಟ್ಟು ಸಂಡಿಗೆ ಮಾಡಿದ್ರೆ ಎಷ್ಟೊಂದಾಗುತ್ತೆ ನೋಡಿರಿ. ಈ ರೀತಿ ರುಬ್ಬಬೇಕು. ಇದನ್ನು ರುಬ್ಕೊಳ್ತೀನಿ ನಾನು. ಸ್ವಲ್ಪ ನೀರು ಹಾಕ್ಬೇಕು, ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ರುಬ್ಕೋಬೇಕು. ಇದು ರುಬ್ಬಿ ಒಂದು ಹತ್ರ ಇಟ್ಬಿಡ್ಬೇಕು. ಈಗಲೇ ಮಿಕ್ಸ್ ಮಾಡಬಾರ್ದು. ಈಗ ನಾನು ಇದಕ್ಕೆ 1 ಗ್ಲಾಸ್ ನೀರು ಹಾಕಿದ್ದೀನಲ್ಲ, 1 ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ನಾನೀಗ 2 ಗ್ಲಾಸಿಗೆ 1 ಗ್ಲಾಸ್ ತಗೊಂಡಿದ್ದೀನಿ. 3 ಗ್ಲಾಸ್ ನೀರು ಹಾಕಿ ನಾನು ಕುದಿಯೋಕೆ ಇಡ್ತೀನಿ. ಅದ್ರ ಜೊತೆ ಇದನ್ನು ಬೇಯಿಸ್ಕೊಳ್ತೀನಿ. ಸಬ್ಬಕ್ಕಿನ ನೋಡಿರಿ, ಈ ರೀತಿ ಸಬ್ಬಕ್ಕಿ ನೆನಿಬೇಕು. ಈ ಥರ ಹಿಂಗೆ ಮುಟ್ಟಿ ಹಿಂಗೆ ಇದು ಮಾಡಿದಾಗ ಫುಲ್ ಇದಾಗಬೇಕು. ಆ ರೀತಿ ನೆನೆಸಿರಬೇಕು. ನೋಡಿ ಫ್ರೆಂಡ್ಸ್, ಇದು ಈಗ ಬಿಸಿ ಆಗ್ತಾ ಇದೆ. ಈಗ ನಾನು ಈ ಸಬ್ಬಕ್ಕಿನ ಏನು ನೆನಾಕಿದ್ದೆ ಅದನ್ನು ಹಾಕೊಳ್ತೀನಿ. ಸಬ್ಬಕ್ಕಿ ಬೇಯಬೇಕಲ್ಲ, ಅದು ಬೆಂದಾದಮೇಲೆ ನಾವು ಇದು ಅಕ್ಕಿ ರುಬ್ಬಿರೋದು ಹಾಕಬೇಕು. ವುಡನ್ ಸ್ಟಿಕ್ ತಗೊಂಡ್ರೇ ಒಳ್ಳೆಯದು. ಈಗ ಮುದ್ದೆ ಕೋಲು ಇಲ್ಲ ಅಂದರೆ ಈ ರೀತಿ ಒಂದು ಇದನ್ನು ತಗೊಂಡು ನೀವು ಗೂರಾಡಬೇಕು. ಮುದ್ದೆ ಹೆಂಗೆ ಮಾಡ್ತೀವೋ ಅದೇ ರೀತಿ ಮಾಡೋದಿದ್ದು. ನಾನು ಉಪ್ಪು ಆಲ್ರೆಡಿ ಮಸಾಲೆಗೆ ಹಾಕ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಗ್ಲಾಸ್ ಟೈಪ್ ಬರುತ್ತೆ. ಆ ರೀತಿ ಆಗೋವರೆಗೂ ನಾವು ಅದನ್ನು ಬೇಯಿಸಬೇಕು. ಈ ಮಸಾಲೆ ರುಬ್ಬಿರೋದನ್ನು ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ತುಂಬ ಗ್ರೀನಿಶ್ ಆಗಿಬಿಡುತ್ತೆ ಅಂತೇಳಿ
ಕೊತ್ತಂಬರಿ ಹಾಕಿಲ್ಲ. ನೀವು ಬೇಕಾದ್ರೆ ಕಲರ್ ಹಾಕೋದಿದ್ರೆ ಕಲರು ಹಾಕ್ಬೋದು. ಇದಕ್ಕೆ ಕಲರ್ಸ್ ಬರುತ್ತಲ್ಲ ಅದು ಹಾಕಿ ಎರಡೆರಡು ಥರ ಕಲರ್ ಹಾಕೊಂಡು ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಇದು ಎಂಥದ್ದು ಸಬ್ಬಕ್ಕಿ ಬೇಯಬೇಕು ಚೆನ್ನಾಗಿ. ಸ್ವಲ್ಪ ಸಬ್ಬಕ್ಕಿ ಎಲ್ಲ ಹಾಕಿರೋದು ಬೇಗ ಬೆಂದ್ಬಿಡುತ್ತೆ, ನೆನೆಸಿದ್ವಲ್ಲ, ಹಂಗಾಗಿ ಬೇಗ ಬೇಯುತ್ತೆ. ನೀವು ಬೇಕಾದರೆ ಸಬ್ಬಕ್ಕಿನೂ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಪುಡಿ ಮಾಡಿ ರಾತ್ರಿ ನಾವು ಅಕ್ಕಿ ನೆನೆಸಿರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಕಲಸಿಡ್ಬೋದು. ನೋಡ್ರಿ, ಇದು ಅಕ್ಕಿ ರುಬ್ಬಿರೋದು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬ ತೆಳುಗೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ಬಿಸಿನೀರಿಗೆ ಹಾಕಿದ್ನಲ್ಲ, ಆಗಲೇ ಮೆತ್ತಗಾಗಿದೆ, ಗ್ಲಾಸ್ ಥರ ಆಗಿದೆ. ನೋಡಿ, ಗ್ಲಾಸ್ ಥರ ಆಗಿದೆ. ಇದು ಬೇಗ ಬೆಂದ್ಬಿಡುತ್ತೆ, ಒಂದೆರಡು ಕುದಿಗೆ ಬೆಂದ್ಬಿಡುತ್ತೆ ಸಬ್ಬಕ್ಕಿ. ಇದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಮದು ಟಿಫನ್ನು ಎಲ್ಲ ಆದಮೇಲೆ ಬೇಕಾದರೆ ಇದನ್ನು ನೀವು ಸಂಡಿಗೆನ ಒಂದು ಬಿಸಿಲಲ್ಲಾದರೂ ಇಡ್ಬೋದು ಕವರ್ ಮೇಲೆ. ಇಲ್ಲ ಅಂದರೆ ನೀವು ತಟ್ಟೆನಲ್ಲಿ ಇಟ್ಬಿಟ್ಟು ಅದನ್ನು ಬಿಸಿಲಿಗೆ ಇಟ್ಟು ಬರ್ಬೋದು. ಫಸ್ಟು ನೀವು ಅದನ್ನು ನೆರಳಲ್ಲೂ ಒಣಗಿಸ್ಕೋಬೋದು. ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ತುಂಬ ವರ್ಷಗಟ್ಟಲೆ ಸ್ಟೋರ್ ಮಾಡ್ತೀವಿ ಅಂತಂದರೆ ಬಿಸಿಲಲ್ಲಿ ಒಣಗಿಸ್ಬೇಕು. ಇಲ್ಲಾಂದರೆ ಅಕ್ಕಿದು ಅಲ್ಲ ಮುಗ್ಗು ವಾಸನೆ ಬಂದುಬಿಡುತ್ತೆ, ಬೇಗನೆ ಖಾಲಿ ಮಾಡಿಬಿಡ್ಬೇಕಾಗುತ್ತೆ. ಸ್ವಲ್ಪ ಮಾಡ್ಕೊಳ್ಳೋದಾದರೆ ನೀವು ಈ ರೀತಿ ನೆರಳಲ್ಲೇ ಒಣಗಿಸ್ಕೋಬೋದು. ಎಲ್ಲ ಒಣಗಿದ್ಮೇಲೆ ಒಂದು ತಟ್ಟೆನ ಒಂದಿನ ಬಿಸಿಲಲ್ಲಿ ಫುಲ್ ಬಿಟ್ಬಿಡ್ಬೇಕು. ಅದೊಂದು 5-10 ನಿಮಿಷ ಬೇಯಲಿ ಅದು. ನೋಡಿ ಫ್ರೆಂಡ್ಸ್, ಈ ಥರ ಮೇಲ್ ಬರುತ್ತೆ ಸಬ್ಬಕ್ಕಿ. ಆವಾಗ ಈ ಅಕ್ಕಿನ ಹಾಕಬೇಕಾಗುತ್ತೆ. ನಾವು ಅಕ್ಕಿ ಹಿಟ್ಟು ಏನು ರುಬ್ಬಿದ್ದೀವೋ ಅದನ್ನು ಹಾಕ್ಬೇಕೀಗ. ನೋಡಿ, ಇದನ್ನು ಸ್ವಲ್ಪನೇ ಮೇಲಿಂದ ಒಂದು ಕೈಯಲ್ಲಿ ಹಾಕೊಳ್ತಾ ಒಂದು ಕೈಯಲ್ಲಿ ತಿರುವುತ್ತಾನೆ ಇರಬೇಕು ಮಾತ್ರ ಇದು ಹಾಕೋವಾಗ. ಗಟ್ಟಿ ಆಗ್ಬಿಡುತ್ತೆ. ಬೇಕಾದ್ರೆ ಒಂದು ಸ್ವಲ್ಪ ನೀರು, ಬಿಸಿ ನೀರು ಹಾಕಬೇಕು. ನೋಡ್ರಿ, ಬಿಸಿ ನೀರು ಒಂಚೂರು ತೊಳೆದ್ಬಿಟ್ಟು ಹಾಕ್ಬಿಡ್ಬೇಕು. ಕೈ ಬಿಡಲೇಬಾರ್ದು, ಈ ಥರ ತಿರುಗ್ತಾನೇ ಇರಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ಸಿಮ್ಮಲ್ಲಿ ಇಟ್ಕೋಬೇಕು. ಫುಲ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು. ಅವಾಗೇನು ತಿರುಗೋದೇನು ಬೇಡ, ಒಂದೊಂದು ಸಲ ಹಿಂಗೆ ಕೈ ಆಡಿಸಿದ್ರೆ ಸಾಕು. ನಾವು ಮುದ್ದೆ ತಿರುಗ್ತೀವಲ್ಲ ಹಂಗೆ ತಿರುಗಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಸ್ವಲ್ಪ ದೊಡ್ಡ ಪಾತ್ರೆ, ಅಗಲ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿ.
ನೋಡಿ ಫ್ರೆಂಡ್ಸ್, ಈ ರೀತಿ ಆದಾಗ ನಾವು ಸ್ವಲ್ಪನೇ ಇದು ಮಾಡಬೇಕು, ಗುರಾಡ್ತಿರ್ಬೇಕು. ತಳ ಹಿಡಕ್ ಬಿಡುತ್ತಿಲ್ಲ ಅಂದ್ರೆ ತಣ್ಣಗಾಗ್ಬೇಕು. ನೋಡ್ರಿ, ಈ ರೀತಿ ಗುರಾಡ್ತಿರ್ಬೇಕು. ತಳದಿಂದಲೂ ಗುರಾಡ್ಬೇಕು, ತಳ ಹಿಡಿಸ್ಬಾರ್ದು. ನಾವು ಇದು ಅಕ್ಕಿ ಹಾಕಿದ ಮೇಲೆ ನಾವೊಂದು 10-15 ನಿಮಿಷ, ಒಂದು 20 ನಿಮಿಷನೇ ಅನ್ಕೊಂಡ್ರಿ, 20 ನಿಮಿಷದ ತನಕ ಈ ರೀತಿ ನಾವು ಮಾಡ್ತಾನೆ ಇರಬೇಕು. ಇದು ಕಲರ್ ಚೇಂಜ್ ಆಗತ್ತೆ, ಅಂದರೆ ಗ್ಲಾಸ್ ಟೈಪ್ ಬರುತ್ತೆ ನಮಗೆ. ಆ ರೀತಿ ಬೇಯಬೇಕಿದು. ಚೆನ್ನಾಗಿ ಬೆಂದಷ್ಟು ಸಂಡಿಗೆ ಚೆನ್ನಾಗಾಗುತ್ತೆ. ನೋಡ್ರಿ, ನಾನೀಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ನ. ಇದು ಸ್ವಲ್ಪ ಚೆನ್ನಾಗಿ ಒಂಥರ ಕುದಿಯುತ್ತೆ, ಹಿಂಗೆ ಫಟ್ ನನಗೆ ಇದಾಗುತ್ತೆ. ನೋಡ್ರಿ, ಆಗ್ತಿದೆ. ಆ ರೀತಿ ಆಗೋವರೆಗೂ ನಾವು ಬೇಯಿಸ್ಬೇಕು. ಆಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಡ್ಬೇಕು. ನಾನು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಇದು ತಿರುವಕ್ಕೆ ಒಂಥರ ಕಷ್ಟ ಅನಿಸುತ್ತೆ. ನೀವು ಒಂದೊಂದೇ ಲೋಟದ ಮಾಡ್ಕೊಂಡ್ರೆ ಇಷ್ಟೇ ಆಗುತ್ತೆ, ಚೆನ್ನಾಗಿ ತಿರುಗ್ಬೋದು. ಎಂಥ ಬರಲಿಲ್ದವರು ಮಾಡ್ಕೋಬೋದು, ಇದೇನು ಈಸಿ ಇದು. ನೋಡಿ, ತಳ ಹಿಡ್ದಿಲ್ಲ. ನಾನು ತೋರಿಸ್ತೀನಿ, ಹತ್ತಿರದಿಂದ ತೋರಿಸ್ತೀನಿ. ನೋಡ್ರಿ, ತಳ ಹಿಡ್ದಿಲ್ಲ. ಈ ಥರ ತಳ ಕಾಣಬೇಕು. ನೋಡ್ರಿ, ಈ ಥರ ಎದ್ದಬೇಕು ಇಟ್ಟು. ಆ ರೀತಿವರೆಗೂ ನಾವು ಇದು ಮಾಡಬೇಕು. ಕಾಣಿಸ್ತು ಅನ್ಕೊಂತೀನಿ. ಸಾರಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ರೀತಿ ಮುಟ್ಟಬೇಕು. ನೋಡ್ರಿ, ಹಿಂಗೆ ತಾಣಬೇಕು. ಇದು ಮಾಡೋಕ್ಕೆ ಬರುತ್ತಾ ನೋಡಬೇಕು. ಸ್ವಲ್ಪ ಕೈ ಗಂಟುತ್ತಾ ಇದ್ದರೆ ಇನ್ನೊಂದು ಚೂರು ಆಗಬೇಕು ಅಂಥೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇದು ಕುದಿಯುತ್ತೆ. ಆವಾಗ ಮುಚ್ಚಿಟ್ಬಿಡ್ಬೇಕು. ಬೆಂದಿರುತ್ತೆ. ಮುಚ್ಚಿಟ್ಟು ಅದು ತಣ್ಣಗಾದ ಮೇಲೆ ನಾವು ಸಂಡಿಗೆನ ಇಡಬೇಕಾಗುತ್ತೆ. ಅಲ್ಲಿವರೆಗೂ ನಿಮ್ಮದೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೋಬೋದು. ಆ ಸಂಡಿಗೆ ಇಡೋವಾಗ ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ರೀತಿ ಇಡಬೇಕು. ಈ ರೀತಿ ಒಂದು ಸ್ವಲ್ಪನೇ ಒಂದು ತಟ್ಟೆಗೆ ತಕ್ಕೊಂಬಿಡ್ರಿ. ತಕ್ಕೊಂಡು ನೋಡ್ರಿ, ಒಂದು ಸ್ವಲ್ಪ ನೀರು ಕೈ ಮಾಡ್ಕೋಬೇಕಷ್ಟೇ. ನೀರ್ಗಾಯಿ ಮಾಡ್ಕೊಂಡು ಈ ರೀತಿ ಇಡೋದಷ್ಟೆ. ಈ ರೀತಿ ಉದ್ದನೂ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಹೆಂಗೆ ಬರುತ್ತೋ ಹಂಗೆ ಇಟ್ಕೊಳ್ತಾ ಹೋಗ್ಬೋದು. ಇದನ್ನು ಗುಲಾಬಿ ಸಂಡಿಗೆ ಅಂತ ಕರಿತೀವಿ. ನೋಡ್ರಿ, ಈ ರೀತಿ ಇಷ್ಟಿಷ್ಟೇ ಸಣ್ಣದು ತಗೋಬೇಕು. ಸಣ್ಣದು ತಗೊಂಡು ಈ ರೀತಿ ಮಾಡೋದು. ಹಗಲೆಲ್ಲ ನೀರ್ಗಾಯಿ ಮಾಡಬಾರ್ದು. ಇದು ಆಲ್ರೆಡಿ ತಣ್ಣಗಿದೆ, ಬಟ್ ಒಂದು ಸ್ವಲ್ಪ ಬಿಸಿ ಇದೆ. ಆವಾಗಲೇ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಇದ್ದಾಗಲೇ. ನೋಡ್ರಿ, ಈ ರೀತಿ ಇಟ್ಕೊಳ್ತಾ ಹೋಗೋದಷ್ಟೇ ತಟ್ಟೆಯಲ್ಲಿ. ಇದು ನೀವು ನೆರಳಲ್ಲೇ ಕುತ್ಕೊಂಡು ಮಾಡ್ಬೋದು, ಬಿಸಿಲಲ್ಲೇ ಕೂತ್ಬಿಟ್ಟು ಹಾಕಬೇಕು ಅಂತ ಏನಿಲ್ಲ.
ಈ ರೀತಿ ಮಾಡಿಬಿಟ್ಟು ಬೇಕಾದರೆ ನೀವು ಫ್ಯಾನ್ ಕೆಳಗಡೆನೇ ಒಣಗಿಸ್ಕೋಬೋದು. ಸ್ವಲ್ಪ ಬಿಸಿಲಿಗಿಟ್ರೆ ಒಳ್ಳೆಯದು, ಸ್ವಲ್ಪ ಜಾಸ್ತಿ ದಿನ ಪ್ರಿಸರ್ವ್ ಮಾಡ್ಬೋದು ಅಂಥೇಳಿ ಬಿಸಿಲಿಗಿಡೋದಷ್ಟೇ. ನೋಡಿರಿ, ಈ ರೀತಿ ತಟ್ಟೆಲ್ಲೇ ಇಟ್ಬಿಟ್ರೆ ನೀವು ಒಂದು 2 ದಿನಕ್ಕೆ ನಿಮಗೆ ಫುಲ್ಲು ಎಲ್ಲ ಒಣಗಿರುತ್ತೆ. ಅಂದರೂ ಆಮೇಲೆ ಎಲ್ಲ ಬಿಡಿಸ್ಬಿಟ್ಟು ಉಲ್ಟಾ ಹಾಕಿ ಮತ್ತೆ ಬಿಸಿಲಿಗಿಡಬೇಕು. ಒಂದು 3-4 ದಿನ ಬಿಸಿಲಲ್ಲಿ ನೀವು ಚೆನ್ನಾಗಿ ಒಣಗಿಸ್ಬಿಟ್ರೆ ನೀವು ಎಷ್ಟು ದಿನನಾದರೂ ಇಟ್ಕೋಬೋದು. ನಾನು ಹೋದ ವರ್ಷ ಮಾಡಿದ್ದು ಇನ್ನೂ ಇದೆ ನಮ್ಮ ಮನೆಯಲ್ಲಿ, ಇನ್ನೂ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಮಾಡ್ತಿದ್ದೀನಿ. ಇದೇ ಹಿಟ್ಟಲ್ಲಿ ನೀವು ಚಕ್ಲಿನೂ ಮಾಡ್ಕೋಬೋದು, ತೇಂಗೋಳು ಅಂತಾರಲ್ಲ ಅದನ್ನು ಮಾಡ್ಬೋದು. ಆಮೇಲೆ ಇದು ಜಿಲೇಬಿ ಥರ ಹಾಕ್ತಾರಲ್ಲ ಅದನ್ನು ಮಾಡ್ಕೋಬೋದು. ಅಂದರೆ ಜಾಸ್ತಿ ಮಾಡಿದ್ರೆ ನೀವೆಲ್ಲ ಥರನೂ ಮಾಡ್ಬೋದು. ನೋಡಿರಿ, ಈ ರೀತಿ ಸ್ವಲ್ಪನೇ ತೆಕ್ಕೊಂಡ್ಬಿಟ್ಟು ಮಾಡಬೇಕು. ಅದು ತಣ್ಣಗಾಗ್ಬಿಟ್ರೆ ಅಕ್ಕಿ ಈಗ ಹೆಂಗೆ ಅಕ್ಕಟ್ಟುತ್ತೋ ಆ ರೀತಿ ಇದಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪನೇ ತೆಕ್ಕೊಂಡು ಈ ರೀತಿ ಮಾಡ್ಕೋಬೇಕು. ನೋಡಿ, ಒಂದು ಪ್ಲೇಟ್ ಫುಲ್ ಆಯಿತು ನಂದು. ಇಲ್ಲಿ ನಮ್ಮದು ಸಿಟೌಟಲ್ಲೇ ಸ್ವಲ್ಪ ಬಿಸಿಲು ಬರುತ್ತೆ, ಅದಕ್ಕೆ ಬಿಸಿಲಿಗೆ ಇಟ್ಬಿಡ್ತೀನಿ. ಈ ಕಡೆ ಬರಮ್ಮ. ನೋಡಿ, ಆ ರೀತಿ ಬಿಸಿಲಿಗೆ ಇಟ್ಬಿಡ್ತೀನಿ. ಬಿಸಿಲಲ್ಲಿ ಸ್ವಲ್ಪ ಒಣಗ್ಕೊಳ್ಳಿ ಅಂಥೇಳಿ. ಈಗ ಮತ್ತೆ ಇದೊಂದು ಪ್ಲೇಟಿಗೆ ಹಾಕ್ತೀನಿ. ಈ ಕಡೆ ಬಾ ಭೀಮಾ. ನೋಡಿ, ಈ ರೀತಿ ತೆಗೆದ್ಬಿಟ್ಟು ಬಿಡಬಾರ್ದು ಗಾಳಿಗೆ. ಸ್ವಲ್ಪ ಇದು ಗಟ್ಟಿ ಮೇಲ್ಮೇಲೆ ಪದ್ರೆ ಥರ ಬಂದುತ್ತಲ್ಲ ಆ ರೀತಿ ಆಗಿಬಿಡುತ್ತೆ. ನೋಡ್ರಿ, ಇಷ್ಟೇ. ಚಕ್ಲಿ ಮಾಡ್ಕೋಬೇಕು ಅಂದರೆ ಚಕ್ಲಿ ಒಳಗೆ ಹಾಕ್ಬಿಟ್ಟು ಮಾಡಬೇಕು. ಅದರಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಹಿಟ್ಟಲ್ಲಿ ನೀವು ಚಕ್ಲಿನೂ ಮಾಡ್ಬೋದು. ಇದನ್ನು ನೀವು ಪ್ಲೇಟಲ್ಲೇ ಒಣಗಿಸ್ಕೋಬೋದು. ಈ ಥರ ಸರಿ ಬರಬೇಕು. ನೋಡಿ, ಹಿಂಗೆ ಒಂದು ರೋಲ್ ಬಂದ್ರೂ ಸಾಕಿದು. ಯಾಕೆಂದರೆ ಕರೆದಾಗ ಜಾಸ್ತಿ ಇದಾಗ್ಬಿಡುತ್ತೆ, ಅಗ್ಲಕ್ಕಾಗ್ತವೆ. ಸಬ್ಬಕ್ಕಿ ಹಾಕಿರೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಆಮೇಲೆ ಇದು ಸ್ಮೂತಾಗೂ ಬರುತ್ತೆ. ಬೇಸಿಗೆನಲ್ಲಿ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ಮಾಡೋಕ್ಕಾಗಲಿಲ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಶ್ ಆಗಿ ನಾವು ಮಾಡಿರ್ತೀವಲ್ಲ ಅದನ್ನೇ ನಾವು ಸೇಲ್ ಮಾಡ್ತಿದ್ದೀವಿ. ಫ್ರೆಂಡ್ಸ್, ಇವಾಗ 2 ಲೋಟ ಅಕ್ಕಿಗೆ ಇಷ್ಟು 5 ತಟ್ಟೆ ಆಗಿದೆ. ನಾನು ಇದು ಮಾಡಿದ್ದೀನಿ, ಅದೆಂಥದ್ದು ಇದಂತಾರಲ್ಲ ಶಾವಿಗೆ, ಆಮೇಲೆ ಚಕ್ಲಿ, ಗುಲಾಬಿ ಶಂಡಿ. ನೋಡಿರಿ, ಈ ರೀತಿ ಆಗಿದೆ. ನಾನು ಯಾರಾದರೂ ಆರ್ಡ್ರ್ ಕೊಟ್ಟರು ಮಾಡಿಕೊಡ್ತೀನಿ. ಅಂದರೆ ಇದು ಬೇಸಿಗೆನಲ್ಲೇ ಮಾಡಬೇಕು. ನೀವು ಆರ್ಡ್ರ್ ಕೊಟ್ಟು ನನಗೆ ಒಂದು 15-20 ಡೇಸ್ ಬೇಕಾಗುತ್ತೆ. ನೋಡಿರಿ, ಇಷ್ಟು ತಟ್ಟೆ ಆಗಿದೆ. ಅಲ್ಲೊಂದು ಮೇಲ್ಗಡೆ ಒಂದು ತಟ್ಟೆ ಇದೆ.